ಈಗ ಸಮಾಜದಲ್ಲಿ ಮೌಲ್ಯಗಳನ್ನ ಕಾಪಾಡಿಕೊಂಡು ಅದನ್ನ ಹೇಳ್ಕೊಂಡು ಹೋಗುವಂತ ಸಂಖ್ಯೆ ತೀರಾ ಕಡಿಮೆ ಆಗ್ತಾ ಇದೆ. ಮಾನ್ವಂತರ ಸಂಖ್ಯೆ ಕಡಿಮೆ ಆಗ್ತಿದೆ, ರಾಕ್ಷಸರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅಲ್ಲ ನನಗೆ ಅದ್ರ ಬಗ್ಗೆ ಒಂಚೂರು ಹೌದು ಅಥವಾ ಇಲ್ಲ ಅನ್ನೋ ಗೊಂದಲ ಇದೆ. ಮಾನವಂತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಮಾತಾಡೋರ ಸಂಖ್ಯೆ ಕಡಿಮೆ ಇದೆ ಅಂತ. ಆದ್ರೆ ಪ್ರಭಾವಿಗಳಾಗಿರೋರಲ್ಲಿ ಕಡಿಮೆ ಆಗಿದೆ. ಆದ್ರೆ ಜನಸಾಮಾನ್ಯರಲ್ಲಿ ಇವತ್ತು ಒಂದಷ್ಟು ಮೌಲ್ಯಗಳಿದೆ, ಮಾನವಂತ ಜನರಲ್ಲಿದೆ. ಜನ ಇವತ್ತಿಗೂ ಸ್ವಲ್ಪ ಮಾನ ಮರ್ಯಾದೆಯಿಂದ ಬದುಕ್ತಿರುವಂತ ಜನ ಇದ್ದಾರೆ. ಆದ್ರೆ ಅಬಲರಾಗಿದ್ದಾರೆ, ಅಸಹಾಯಕರಾಗಿದ್ದಾರೆ. ಸಮಾಜದಲ್ಲಿ ನಮ್ಮ ಸಾಂಸ್ಕೃತಿಕ ಪಾಠ ಇರುತ್ತಲ್ವಾ, ಈಗ ನಾವೆಲ್ಲ ಚಿಕ್ಕವರಾಗಿದ್ದಾಗ ಹರಿಕತೆ ಕೇಳ್ತಿದ್ವಿ, ನಾಟಕ ಯಾವ ಊರಲ್ಲಿ ನಾಟಕ ನೋಡ್ತೀವಿ, ಎಲ್ಲಾದ್ರಲ್ಲಿ ಏನಿರ್ತಿತ್ತು. ಹಿಂದೆ 40 ವರ್ಷದಿಂದ ಬರ್ತಾ ಇದ್ದ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಸಂದೇಶ ಇರ್ತಾ ಇತ್ತು. ಕೊನೆಗೆ ಗೆಲ್ಲುವುದು ಸತ್ಯವೇ, ಸತ್ಯಮೇವ ಜಯತೆ, ನ್ಯಾಯವೇ ಗೆಲ್ಲುತ್ತೆ, ದುಷ್ಟನಿಗೆ ಶಿಕ್ಷೆ ಆಗುತ್ತೆ ಅಂತ. ಇವತ್ತು ಡಗ 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 ಅಂದ್ಬಿಟ್ಟು ಆ ಗನ್ನು ಫೈರ್ ಆಗಿ 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 ಬೀಕಿ ಆದ್ಮೇಲೆ ಇಟ್ಕೊಂಡು ಅವ್ನು ದೇಶದ್ರೋಹ ಕೆಲಸ ಮಾಡೋದು ಅವ್ನು ಹೀರೋ. ಗಂಧದ ಕಳ್ತನ ಮಾಡೋ ವ್ಯಕ್ತಿ ಪಾತ್ರನೂ ಹೀರೋ. ಅವನಿಗೆ ಏನ್ ಮಾಡಿದ್ರೆ ಸಬ್ಕು ಚಲ್ತಾ ಈ ತರದ್ದು. ಅದು ಏನು ಅಂತಾರೆ, ವಿಜಿಲ್ಯಾಂಟೆ ಜಸ್ಟಿಸ್ ಹಿಂದೆ ಒಂದ್ ತರದಲ್ಲಿತ್ತು. ಆದ್ರೆ ವಿಜಿಲ್ಯಾಂಟೆ ಜಸ್ಟಿಸ್ ಅಲ್ಲ, ಇವನ್ ಏನ್ ನಮ್ಮ ಹೀರೋ ಏನ್ ಮಾಡಿದ್ರು ಸರಿ. ಈ ತರದ್ದು ಒಂದು ಸಾಂಸ್ಕೃತಿಕ ಮೌಲ್ಯ ಇವತ್ತು ಮಕ್ಕಳು ಸಿಗ್ತಾ ಇರೋದು. ನಾನು ಯಾವಾಗಲೂ ಒಂದು ಬರ್ದಿದ್ದೀನಿ ನನ್ನ ಒಂದು ಲೇಖನದಲ್ಲಿ. ನಮ್ದು ಆನೇಕಲ್ ತಾಲೂಕು, ಅಲ್ಲಿ ಚಂದಾಪುರ ಪಕ್ಕ ತಿರುಮಣ್ಣಹಳ್ಳಿ ಅಂತ ಬಿಡ್ಡಾರೆಡ್ಡಿ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು, ಒಂದು ಶಾಲೆಗೂ ಸೆಕ್ರೆಟರಿನೂ ಆಗಿದ್ರು. ಒಳ್ಳೆ ಹೆಸರಿತ್ತು. 102, 103 ವರ್ಷನವರು 4-5 ವರ್ಷನ ಬದುಕಿದ್ರು ಅವರು. ತುಂಬಾ ಹಿರಿಯರಾಗಿ ತೀರ್ಬೋದ್ರು. ಅವ್ರಿಗೆ 2 ಮಕ್ಕಳು. ಅವ್ರ ದೊಡ್ಡ ಮಗ ಇಂಜಿನಿಯರಿಂಗ್ ಮಾಡ್ಕೊಂಡು ಇವತ್ತಲ್ಲ 50 ವರ್ಷದಿಂದಾನೆ ಅವರು ಇಂಗ್ಲೆಂಡ್ ಅಲ್ಲಿ ಇದ್ರು. ನಾವು ಚಿಕ್ಕವರಾಗಿದ್ದಾಗ, ನಾನು ಹೇಳ್ತಿರೋದು 40 ವರ್ಷದಿಂದ ಕತೆ, ನಾವು ಹಸುಗಳು ಸಾಕೋದು ಅಥವಾ ಮನೆ ನಮ್ಮ ತಾಯಿ ಎಲ್ಲ ತಾಯಿ ಒಬ್ಬರೇ ಜಾಸ್ತಿ ನೋಡ್ಕೊಳ್ತಾ ಇದ್ದಿದ್ದು. ಹಾಗಾಗಿ ಹಾಲು ಕರೆದಾಗ ಡೈರಿಗೆ ಹೋಗಿ ಹಾಕೋದು ಅಥವಾ ಏನಾದ್ರು ನೀರು ತರಬೇಕು ಸ್ವಲ್ಪ ನೀರು ತರೋದು, ಹುಲ್ಲು ಹಾಕೋದು, ಈ ತರ ಸಣ್ಣ ಪುಟ್ಟ ಕೆಲಸಗಳೇ ನಮ್ಗೆ ಹೇಳ್ತಾ ಇದ್ದಿದ್ದು. ಚಿಕ್ಕವರಾಗಿದ್ದಾಗ ಅದಕ್ಕಿಂತ ದೊಡ್ಡ ಕೆಲಸಗಳು ಏನ್ ಮಾಡಕ್ಕಾಗುತ್ತೆ. ಅದ್ರಲ್ಲಿ ಏನಾದ್ರು ಒಂದು ಮಾಡ್ಲಿಲ್ಲ, ನಮ್ಮ ಅಮ್ಮನಿಗೆ ತುಂಬಾ ನೋವಾಯ್ತು, ಕಷ್ಟ ಆಯ್ತು ಅಂದಾಗ ನಮ್ಮಮ್ಮ ಬೈಯೋಳು, ಎಷ್ಟೋ ಕೊಬ್ಬು ನಿಮಗೆ, ನೋಡು ಆ ಬಿಡ್ಡಾರೆಡ್ಡಿ ಮಗ ಎಲ್ಲಾರೆಡ್ಡಿ ಫಾರಿನಲ್ಲ ಅವನೇ, ಕಾರಿನಲ್ಲಿದ್ದು ಊರಿಗೆ ಬಂದ್ರೆ ಪ್ಯಾಂಟ್ ಬಿಚ್ಚಾಕ್ಬಿಟ್ಟು ಚಡ್ಡಿ ಹಾಕೊಂಡು ನೇಗ್ಲು ಎತ್ಕೊಂಡು ಹೋಗ್ತಾನೆ ಹೊಲದಲ್ಲಿ ಉಳೋಕೆ. ಅಷ್ಟು ಓದಿದ್ದಾನೆ, ಇಂಥ ಕೆಲಸದಲ್ಲಿದ್ದಾನೆ, ಇಷ್ಟು ಸಂಪಾದನೆ ಮಾಡ್ತಾನೆ. ಅವನಿಗಿರೋ ವಿನಯ ನಿಮ್ಗೆ ಇಲ್ವಲ್ರು, ಕೊಬ್ಬು ನಿಮ್ಗೆ ಎಷ್ಟೋ ಕೊಬ್ಬು ನಿಮ್ಗೆ ಅಂತ ಬೈಯೋಳು ನಮ್ಮಮ್ಮ. ಆದ್ರೆ ಕಾಲ ಹೆಂಗ್ ಬದಲಾಯ್ತು, ಮುಂದಿನ 20-30 ವರ್ಷದಲ್ಲಿ ಅದೇ ಬಿಡ್ಡಾರೆಡ್ಡಿ ಅವರ ಇನ್ನೊಬ್ಬ ಮಗ ಲೋಕಾಯುಕ್ತ ಹೇಳಾಗ್ಬಿಡ್ತು, ಶ್ರೀನಿವಾಸ ರೆಡ್ಡಿ ಅಂತ. SM ಕೃಷ್ಣ ತುಂಬಾ ಆಪ್ತರಾಗಿದ್ರು. ಆವತ್ತಿನ ಕಾಲಕ್ಕೆ 20 ಕೋಟಿ ಅಕ್ರಮ ಆಸ್ತಿ ಅಂತೇನೋ ಬಂದಿತ್ತು ಪೇಪರ್ಗಳಲ್ಲಿ. ನಾನು ಬರ್ದೆ ಅವಾಗ. ಇವತ್ತು ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಅಮ್ಮ ಹಂಗೆ ಮಾಡಿಲ್ಲ, ಆದ್ರೂ ವ್ಯವಸ್ಥೆ ಆಗಿದೆ. ನಮ್ಮ ಅಮ್ಮನು ಇವತ್ತು ಏಕೋ ನೀನು ಏನು ಮಾಡ್ಕೋಬೋದಿತ್ತು ಮಾಡ್ಕೊಂಡಿಲ್ಲ, ಅಥವಾ ಅವ್ರು ಮಾಡ್ಕೊಂಡ್ರು ನೋಡಿ ಇವ್ರು ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಅದ್ರಿಂದ ತುಂಬಾ ನೋವು ಪಟ್ಟಂಗಿಲ್ಲ. ಆದ್ರೆ ಬಿಡ್ಡಾರೆಡ್ಡಿ ಮಗ ಎಲ್ಲಾರೆಡ್ಡಿ, ದೊಡ್ಡ ಮಗ ಎಲ್ಲಾರೆಡ್ಡಿನ ಜ್ಞಾಪಿಸೋದಿಲ್ಲ ಜನ. ಇನ್ನೊಬ್ಬ ರೆಡ್ಡಿ ಇದಾನಲ್ಲ, ಅದು ನೋಡು ಅವ್ರನ್ನ ಜ್ಞಾಪಿಸ್ಕೊಳ್ತಾರೆ. ಇವತ್ತು ಹಳ್ಳಿಗಳಲ್ಲಿ ಹೆಂಗಾಗಿದೆ, ಹಳ್ಳಿಗಳಲ್ಲೇ ಪಟ್ಟಣದಲ್ಲೇ ಆಗಲಿ, ಈ ತರ ಒಳ್ಳೆ ವ್ಯಕ್ತಿಗಳನ್ನ ತೋರಿಸಿ ಮಕ್ಕಳಿಗೆ ನೀವು ಅವ್ರು ನಿಮ್ಗೆ ಮಾದರಿ ಅಂತ ಹೇಳೋದಿಲ್ಲ. ಯಾರೋ ದುಡ್ಡು ಮಾಡಿರ್ತಾರಲ್ಲ, ನೋಡು ಅವ್ನು ಎಷ್ಟು ದುಡ್ಡು ಮಾಡಿದಾನೆ, ಎಷ್ಟು ಸೈಟ್ ಮಾಡಿದಾನೆ, ಎಷ್ಟು ಬಂಗ್ಲೆ ಕಟ್ಟಿದಾನೆ, ಎಂತ ಕಾರಲ್ಲಿ ಓಡಾಡ್ತಾನೆ, ನೀವ್ ಹಂಗಾಗ್ಬೇಕು, ನೀನೇನ್ ಮಾಡಿದ್ಯಾ, ನೀನು ಹಂಗಾಗ್ಬೇಕು. ತಲೆ ಹೊಡೆದಾದ್ರೂ ಸರಿ, ತಲೆ ಹಿಡ್ದಾದ್ರೂ ಸರಿ. ಅಂದ್ರೆ ನಮ್ಮಲ್ಲಿ ಸಾಂಸ್ಕೃತಿಕ ಮೌಲ್ಯಗಳು ಅದ ಪತನ ಆಗಿದೆ. ಆದ್ರೆ ಇದ್ರ ಮಧ್ಯೆನು ಮಾನ ಮರ್ಯಾದೆಯಿಂದ ಬದುಕ್ತಿರುವಂತ ಜನ ಈಗ. ಇವತ್ತು ನಾವು ಪೊಲೀಸ್ ಸ್ಟೇಷನ್ ಮುಂದೆ ಕೆಲವೊಂದು ನೋಡಿದಾಗ ಅಳ್ತಿರ್ತಾರಲ್ಲ, ಅವ್ರು ಬಹುತೇಕ ಜನ ಅದೇ ತರ, ಬಹುತೇಕ ಜನ ಅವ್ರಿಗೆ ವಿಧಿ ಇಲ್ಲದೆ ಏನೋ ಒಂದು ಇದ್ರಲ್ಲಿ ಬಂದು ಸಿಕ್ಕಾಕೊಂಡಿರ್ತಾರೆ. ಕೋರ್ಟ್ಗಳಲ್ಲಿ, ನಾನಂತೂ ಕೋರ್ಟ್ ಪದೇ ಪದೇ ಹೋಗೋದನ್ನ ನೋಡ್ತೀನಿ. ಅಲ್ಲಿ ನಿಜಕ್ಕೂ ಸಾಮಾನ್ಯ ಜನ, ಅನ್ಯಾಯಕ್ಕೊಳಗಾಗಿರೋ ಜನನೇ ಜಾಸ್ತಿ ಬರೋದು ಇದ್ದಾರೆ, ಮಾನ ಮರ್ಯಾದೆಯಿಂದ ಬದುಕೋರಿದ್ದಾರೆ. ಆದ್ರೆ ಒಂದು ಹಂತ ದಾಟದ ಮೇಲೆ ಅವ್ರು ಯಾವುದಕ್ಕೂ ಇವತ್ತು ಮರ್ಯಾದೆಗೆಟ್ಟವರು. ಮೊದ್ಲೇನಾದ್ರು ಒಂದು ರೈಡ್ ಆಗಿದೆ, ಒಂದು ಅಪವಾದ ಬಂದಿದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸರ್ಕಾರಿ ಅಧಿಕಾರಿ. ಈ ಕಳೆದ 20 ವರ್ಷದಲ್ಲಿ ಯಾವನಾದ್ರು ಸೂಸೈಡ್ ಮಾಡ್ಕೊಂಡಿರೋ ಉದಾಹರಣೆ ನೋಡಿದ್ರು ನೀವು? ಇಲ್ಲ. ಬೇರೆ ಬೇರೆ ಕಾರಣಕ್ಕಾಗಿರ್ತದೆ, ಬಟ್ ಬೇರೆ ಕಾರಣ. ಮಾನ ಮರ್ಯಾದೆ, ನಮ್ಮ ಮನೆ ಮೇಲೆ ರೈಡ್ ಆಯ್ತು, ನನ್ನನ್ನ ಸಸ್ಪೆಂಡ್ ಮಾಡಿದ್ರು, ಒಂದು ಸೂಸೈಡ್ ಮಾಡ್ಕೊಂಡ್ರೆ ಯಾವನಾದ್ರು ಪುಣ್ಯಾತ್ಮ ನೋಡಿದಿರಾ? ಇಲ್ಲ, ಸರಿ ಹೋಗುತ್ತಲ್ಲ ಮತ್ತೆ ಅಂತ. ಇದಾದ್ರು ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.